ಒಂದು ವರ್ಷ ಏನು ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಮಾಡಿ ನಂದು ಇನ್ಸ್ಟಾಗ್ರಾಮ್ ಗ್ರೋ ಮಾಡ್ಕೊಂಡಿದ್ದೆ ಅಲ್ಲ, ಇನ್ಸ್ಟಾಗ್ರಾಮ್ ಅವರು ಜಸ್ಟ್ ಒಂದು ಇಮೇಲ್ ಸೆಂಡ್ ಮಾಡಿ ಆ ಅಕೌಂಟನ್ನು ಪರ್ಮನೆಂಟ್ಲಿ ಡಿಸೇಬಲ್ ಮಾಡಿಬಿಟ್ರೆ. ನನಗೆ 31 ಜುಲೈಗೆ ಒಂದು ಮೇಲ್ ಬರ್ತೈತಿ ಮಧ್ಯಾಹ್ನ, ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಸಸ್ಪೆಂಡೆಡ್, ಅಪೀಲ್ ಅನ್ನೋ ಆಪ್ಷನ್ ಇರ್ತೈತಿ. ಸೊ ಅಪೀಲ್ ಅಂತ ಹಿಂಗೆ ಬಂದ ಕೂಡಲೇ ನಾ ಇದೇನಪ್ಪ ಅಕೌಂಟ್ ಸಸ್ಪೆಂಡ್ ಆಯ್ತು ಅಂದ್ಕೂಡಲೇ ಯೂಟ್ಯೂಬ್ ಚೆಕ್ ಮಾಡಿದೆ. ಯೂಟ್ಯೂಬ್ನಾಗ ಏನಿತ್ತಂದ್ರೆ ಏನಿಲ್ಲ, ನೀವು ಜಸ್ಟ್ ಅಪೀಲ್ ಅಂತ ಹೊಡಿಬೇಕು, ನಿಮ್ಮದು ವೀಡಿಯೋ ವೆರಿಫಿಕೇಷನ್ ಹಾಕಬೇಕು, ಅದಾಗಿಂದ ನಿಮ್ಮದು ಒಂದು ID ಡಾಕ್ಯುಮೆಂಟ್ ಹಾಕಿದರೆ ನಿಮ್ಮ ಅಕೌಂಟ್ ನಿಮಗೆ ವಾಪಸ್ ಬರ್ತೈತಿ ಅಂತ ಇತ್ತು. ಇಷ್ಟು ಮಾಡಿದರೆ ಅಕೌಂಟ್ ವಾಪಸ್ ಬರ್ತೈತಿ ಅಂತ ಹೇಳಿ ನಾನು ಓಕೆ ಅಪೀಲ್ ಅಂತ ಹೊಡೆದೆ. ಅಪೀಲ್ ಎಲ್ಲ ಮಾಡಿದ ಕೂಡಲೇ ನನ್ನ ಫೇಸ್ಬುಕ್ ವಾಪಸ್ ಬಂತು. ಬಟ್ ನನ್ನ ಇನ್ಸ್ಟಾಗ್ರಾಮು ಪರ್ಮನೆಂಟ್ಲಿ ಡಿಸೇಬಲ್ಡ್ ಅಂತ ಮೆಸೇಜ್ ತೋರಿಸ್ತು. ಹಿಂಗೆ ತೋರಿಸಿದ ಕೂಡಲೇ ನನ್ನ ತಲೆ ಕೆಟ್ಟುಬಿಡ್ತಾವಾಗ. ಸೊ ಅವಾಗ ನಾನು ಏನು ಮಾಡಿದೆ, ಯೂಟ್ಯೂಬು, ರೆಡಿಟು, ಫೋರಮ್ಸ್ ಎಲ್ಲ ಚೆಕ್ ಮಾಡಿದಾಗ ಏನು ಗೊತ್ತಾತಂದ್ರೆ ಭಾಳ ಮಂದಿ ಅಕೌಂಟ್ಸ್ ಹಿಂಗೆ ಹೋಗ್ಯಾವ ಅಂತ ಹೇಳಿ. ಭಾಳ ಮಂದಿ ಅಕೌಂಟ್ಸ್ ಹೋಗ್ಯಾವ ಅಂದ್ಕೊಳ್ಳಿ. ಅಲ್ಲಿಂದ ನಾನು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡ್ಕೊಂತ ಏನು ಗೊತ್ತಾತಂದ್ರೆ, ಮೆಟಾದವ್ರು ಏನದಾರಲ್ಲ ಅವ್ರ ಎಂಪ್ಲಾಯೀಸನ್ನು ತೆಗೆದು AI ಚಾಟ್ ಬಾಟ್ಸ್ ಆಯ್ತು, AI ಬಾಟ್ಸನ್ನು ಇಟ್ಕೊಂಡಾರ. ಈ AI ಏನು ಮಾಡತ್ತಂದ್ರೆ ಸುಮ್ಮನೆ ಭಾಳ ಮಂದಿ ಅಕೌಂಟ್ಸನ್ನು ಡಿಸೇಬಲ್ ಮಾಡತ್ತೈತಿ, ಸಸ್ಪೆಂಡ್ ಮಾಡಾಕತ್ತೈತಿ, ಕರೆಕ್ಟಾಗಿ ರಿವ್ಯೂನೂ ಮಾಡಾಕತ್ತಿಲ್ಲ. ನಾ ಇದನ್ನೆಲ್ಲನೂ ಅಡ್ರೆಸ್ ಮಾಡಬೇಕಾ ಅಂಥೇಳಿ ಇನ್ನೊಂದು ಅಕೌಂಟಿಂದ ಮೆಟಾ ವೆರಿಫೈಡ್ ತೊಗೊಂಡೆ. ಮೆಟಾ ವೆರಿಫೈಡ್ ತೊಗೊಂಡಾಗ ಅಷ್ಟೇ ನೀವು ಸಪೋರ್ಟ್ ಜೊತೆಗೆ ಮಾತಾಡೋ ಅವಕಾಶ ಸಿಗ್ತೈತಿ. ಸೊ ಸಪೋರ್ಟ್ ಅವ್ರ ಜೊತೆ ಮಾತಾಡಿದಾಗ ಅವರು ಅದೇ ಸ್ಕ್ರಿಪ್ಟೇ ಓದ್ತಾರೆ. ಸಾರಿ, ವಿ ಕೆನಾಟ್ ಹೆಲ್ಪ್ ಯು ಇನ್ ದಿಸ್, ವಿ ಆರ್ ವೆರಿ ಸಾರಿ, ಯು ಹ್ಯಾಡ್ ಟು ಗೋ ಥ್ರೂ ದಿಸ್, ವಿ ವಿಶ್ ಯು ಆಲ್ ದ ಲಕ್. ಬೈ ನಂಗೆ ಇವೆಲ್ಲ ಲಕ್ಗೆ ಬೇಕಾಗಿಲ್ಲ, ನಂಗೆ ಅಕೌಂಟ್ ಕೊಡ್ರಿ ಅಂದೆ. ಸಾರಿ, ನಮ್ಗೇನು ಗೊತ್ತೇ ಇಲ್ಲ, ನಮ್ಗೆ ಕೊಡೋಕ್ಕಾಗಲ್ಲ ಅಂತಂದ್ರೆ. ಆಯ್ತಪ್ಪ, ನಂದು ಯಾವ ಪೋಸ್ಟ್ ಸಂಬಂಧ ನೀವು ನನ್ನ ಅಕೌಂಟ್ ತೆಗ್ದಿರಿ, ಎದ್ರ ಸಂಬಂಧ ಅಕೌಂಟ್ ಡಿಸೇಬಲ್ ಮಾಡಾಕತ್ತೀರಿ ಅನ್ನೋ ಸ್ಪೆಸಿಫಿಕ್ಸ್ ಹೇಳ್ರಿ ಅಂತಂದ್ರೆ ಆ ಡೀಟೇಲ್ಸ್ ನಮ್ಮ ಕಡೆ ಇಲ್ಲ, ಆ ಇನ್ಫಾರ್ಮೇಷನ್ ನಮಗೆ ಕೊಡೋಕ್ಕಾಗೋದಿಲ್ಲ ಅನ್ನೋ ಥರ ಮಾತಾಡಿದ್ರು. ಇದು ಒಂದು ಸೈಡ್ ಆದ ಕೂಡಲೇ ಇದ್ರ ನೆಕ್ಸ್ಟು ಇದನ್ನೇ ಅಡ್ವಾಂಟೇಜ್ ತೊಗೋಂಥ ಭಾಳಷ್ಟು ಜನ ಸ್ಕ್ಯಾಮರ್ಸು ನಿಮಗೆ ಸಿಗ್ತಾರೆ. ನಿಮ್ಮ ಅಕೌಂಟ್ ತೆಗೆದು ಕೊಡ್ತೀನಿ 3.5 ಲಕ್ಷ, 2 ಲಕ್ಷ, 1 ಲಕ್ಷ ಅನ್ಕೋಂತ. ಬಟ್ ಅಂಥವ್ರ ಕಡೆ ನಿಮ್ಮ ರೊಕ್ಕ ಕಳ್ಕೊಳಕ್ಕೆ ಹೋಗಬೇಡ್ರಿ. ಇನ್ನು ಡೀಪ್ ಹೋಗ್ತಾ ನನಗೊಂದು ಮೆಥಡ್ ಗೊತ್ತಾಯ್ತು. ಅದೇನಂದ್ರೆ GAC, ಗ್ರೀವೆನ್ಸ್ ಅಪೀಲಿಯೇಟ್ ಕಮಿಟಿ ಅಂತೇನೋ ಒಂದು ಸೈಟ್ ಐತಿ, ಅದು ಗೌರ್ಮೆಂಟಿಂದ. ಅಲ್ಲಿ ನೀವು ಈ ಥರ ಏನಾದರೂ ಇಶ್ಯೂಸ್ ಆದ್ರೆ ನೀವು ಅದನ್ನು ಅಡ್ರೆಸ್ ಮಾಡಿದಿರಿ ಅಂತಂದರೆ 30 ಡೇಸ್ ಅನ್ನೋ ಹಂಗೆ ಅವ್ರು ನಿಮಗೆ ಅದನ್ನು ರಿಕವರ್ ಮಾಡಿ ಕೊಡ್ತಾರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಹೇಳಿ. ಅದನ್ನೂ ಮಾಡಿದೆ. ಅದನ್ನು ಇನ್ನೊಂದು ಅದ್ರಾಗ ಏನು ಪ್ರಾಬ್ಲಮ್ ಏನಾಗತ್ತಿತ್ತಂದ್ರೆ, ಒಂದು ಸ್ವಲ್ಪ ಜನ ಫಾರಿನರ್ಸಿಂದ ಅಕೌಂಟ್ ಎಲ್ಲ ಹೋಗಿರ್ತಾವಲ್ಲ, ಅದನ್ನು ತೆಗೆಸ್ಕೊಡ್ತೀನಿ ಅಂಥೇಳಿ ಫಾರಿನರ್ಸ್ ಕಡೆ ರೊಕ್ಕ ಇಸ್ಕೊಂಡು ಇವ್ರ ಆಧಾರ್ ನಂಬರು, ಇವ್ರ ಮೊಬೈಲ್ ಹಾಕಿ ಅಪೀಲ್ ಮಾಡಾಕತ್ತಾರ. ಅದ್ರ ಸಂಬಂಧ ಜಾಸ್ತಿ ಕೇಸಸ್ GACಗೆ ಬಂದು ಈಗ 15-20 ದಿವ್ಸದೊಳಗೆ ಆಗೋ ಕೆಲಸ ಜಾಸ್ತಿ ಟೈಮ್ ತೊಗೊಳ್ಳೋ ಹಂಗೆ ಆಗಿಬಿಟ್ಟೈತಿ. ಇದನ್ನು ಕೇಳಿದರೆ ಒಂದು ಸ್ವಲ್ಪ ಅನ್ನಿಸ್ತೈತಿ, ಏನಪ್ಪ ಮಂದಿ ಒಂದು 200 ರೂಪಾಯಿ 300 ರೂಪಾಯಿ ಸಂಬಂಧ ನಮ್ಮ ಸಿಸ್ಟಮ್, ನಮಗೆ ಇಂಡಿಯನ್ಸ್ ಅಂತೆ ಮಾಡಿರೋ ವೆಬ್ಸೈಟನ್ನು ಈ ಥರ ಮಿಸ್ಯೂಸ್ ಮಾಡಾಕತ್ತಾರ ಅಂಥೇಳಿ. ಬಟ್ ಬೇರೆ ಈಗೇನು ದಾರಿ ಇಲ್ಲ. ಸದ್ಯಕ್ಕೆ ನಾನು GACಗೆ ಅಪೀಲ್ ಮಾಡೀನಿ. ಇನ್ನೊಂದು ಸ್ವಲ್ಪ ದಿವಸ ಅಕೌಂಟ್ ಬರ್ತೈತಿ ಅನ್ನೋ ಮೈಂಡ್ಸೆಟ್ ಒಳಗೆ ಕುಂತೀನಿ. ಅಕೌಂಟ್ ಬಂತಂದ್ರೆ ನಾ ಏನೇನು ಮಾಡಿದ್ದೆ, ಹೆಂಗೆ ಮಾಡಿದ್ದೆ ಅಂತ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಸಿಚುವೇಶನ್ ಆತಲ್ಲ, ನಂಗೆ ಭಾಳ ಅಂದ್ರೆ ಭಾಳ ಸ್ಟ್ರೆಸ್ ಆಯ್ತು. ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ, ಇಷ್ಟೆಲ್ಲ ಮಾಡಿದ್ದು ಜಸ್ಟ್ ಒಂದು ಮೂಮೆಂಟೋಗಿ ಇವ್ರು ತೆಗೆದುಬಿಟ್ರಲ್ಲ ಅಂತ ಹೇಳಿ. ಅವಾಗ ಅನ್ನಿಸ್ತು ಬೇರೆ ಪ್ಲ್ಯಾಟ್ಫಾರ್ಮ್ ಕಡೆನೂ ಸ್ವಲ್ಪ ವಿಚಾರ ಮಾಡಬೇಕು, ಯೂಟ್ಯೂಬ್ ಕಡೆನೂ ಒಂದು ಸ್ವಲ್ಪ ವಿಚಾರ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ಯೂಟ್ಯೂಬ್ ಒಳಗೆ ವೀಡಿಯೋಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಹೆಲ್ಪ್ ಆಗಿತ್ತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದರೆ ನಿಮ್ಗೇನಾದರೂ ಲೈಕ್ ಅಕೌಂಟ್ ಡಿಸೇಬಲ್ ಆಗಿತ್ತಂದ್ರೆ ಕಮೆಂಟ್ಸ್ ಹಾಕ್ರಿ. ನಂಗೆ ಎಷ್ಟು ಗೊತ್ತೈತಿ ಅದ್ರಾಗ ಅಷ್ಟು ಹೆಲ್ಪ್ ಮಾಡ್ತೀನಿ. ಆಮೇಲೆ ನಂದು ಅಕೌಂಟ್ ವಾಪಸ್ ಬಂದಿಂದ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಂತೆ. ಚಲೋ, ಅಲ್ಲಿ ಮಟ ಟೇಕ್ ಕೇರ್, ಬಾಯ್.